ಅದೇನಂತ ಹಿಂದುತ್ವ ಅಂತ ಎಲ್ಲ ಕಡೆ ಹೇಳೋದು ತಪ್ಪಾಗಿ ಅಂತೂ ಮಂಡಿಸುವಂಥದ್ದು ಕೆಲಸ ಅಪಪ್ರಚಾರ ಮಾಡುವಂಥದ್ದು ವಿರೋಧ ಪಕ್ಷ ಮಾಡ್ತಾ ಇದ್ದಾರೆ. ಆದ್ರೆ ಹಿಂದುತ್ವ ಅಂದ್ರೆ ಏನಂತ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ಒಂದು ಬಹಳ ಚೆನ್ನಾಗಿರೋ ಒಂದು ಉದಾಹರಣೆ ಇದೆ. ಸ್ವಾಮಿ ವಿವೇಕಾನಂದ ಅವರು ಎಲ್ಲರಿಗೂ ಗೊತ್ತಿರುವಂಥದ್ದು. ಅವರು ಅಮೆರಿಕಾಗೆ ಹೋದ್ರು, ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಅಲ್ಲಿ ಸೇರ್ಕೊಳ್ಳಿಕ್ಕೆ. ಆ ಸಮಯದಲ್ಲಿ ಅವರು ಬೋಟ್ ಹವಾಯಿ ಇದು ಏನೋ ನಮ್ಮ ಏನು ಶಿಪ್ ಇದೆ ಅದರ ಮೂಲಕ ಶಿಕಾಗೋಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗುವಾಗ ಅವರ ವರ್ಚಸ್ಸು ಅವ್ರಿಗೆ ಎಲ್ಲೇ ಹೋದ್ರು ಒಂದ್ಸತಿ ಎಲ್ಲ ಜನರು ಅವ್ರ ಜೊತೆಗೆ ಸೇರ್ಕೋತಾ ಇದ್ರು. ಅವ್ರು ಹೇಳುವಂಥದ್ದು ಭಾಷಣ ಇರ್ಬೋದು, ಭಾರತದ ಧರ್ಮದ ಬಗ್ಗೆ ಅವ್ರು ಏನ್ ಹೇಳ್ತಾ ಇದ್ರು, ಅವ್ರದೇ ಆದ ಒಂದು ವರ್ಚಸ್ಸಿರೋ ಕಾರಣಕ್ಕಾಗಿ ಜನರು ಅವ್ರ ಮಧ್ಯೆ ಯಾವಾಗ್ಲೂ ಬರ್ತಾ ಇದ್ರು. ಅದಕ್ಕಾಗಿ ಆ ಬೋಟಲ್ಲೂ ಸಹ ಶಿಪ್ಪಲ್ಲೂ ಸಹ ಎಷ್ಟೋ ಜನ ದಿನನಿತ್ಯ ಅವ್ರ ಜೊತೆಗೆ ಸೇರ್ಕೊಂಡು ಅವ್ರ ಮಾತನ್ನು ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಆವಾಗ ಒಬ್ಬ ಕ್ರಿಶ್ಚಿಯನ್ ಮಿಷನರಿ ಇದ್ದ ಅಲ್ಲಿ. ಅವ್ರಿಗೆ ಇದು ಇಷ್ಟ ಆಗಲಿಲ್ಲ, ಯಾವುದೇ ಕಾರಣಕ್ಕೂ ಇದು ಇಷ್ಟ ಆಗಲಿಲ್ಲ. ಅವನು ಶುರು ಮಾಡ್ದ, ಅವ್ರು ಹೇಳಿದ ಒಂದು ಮಾತುಗಳನ್ನು ಶುರು ಮಾಡ್ದ. ಒಂದ್ ಸತಿ ಆಯ್ತು, 2 ಸತಿ ಆಯ್ತು, 3 ಸತಿ ಆಯ್ತು. ಏನು ತಲೆ ಕೆಡ್ಸ್ಕೊಳ್ಳಿಲ್ಲ ಸ್ವಾಮಿ ವಿವೇಕಾನಂದ ಅವರು. ಸೊ ಈಗೆಲ್ಲ ಇಗ್ನೋರ್ ಮಾಡ್ಬೇಕು, ಇಂಥ ವಿರೋಧವಾಗಿರುವಂಥದ್ದು ಇರ್ತಾರೆ. ಇನ್ನು 3ನೇ ಬಾರಿ 4ನೇ ಬಾರಿ ಮಾಡಕ್ ಶುರು ಆದ ನಂತರ ಇಂಥ ಒಂದು ಏನು ಒಂದು ರೀತಿ ಮಾತನ್ನು ಹೇಳುವಂಥದ್ದು ಸಮಯದಲ್ಲಿ ಅವ್ರ ಕಾಲರ್ ಹಿಡಿದು ಅವ್ರು ಹೇಳಿದ್ರು, ಈಗ ನಿಲ್ಸದೇ ಇದ್ರೆ ನಾನು ನಿಮ್ಮ ಶಿಪ್ಪಿನ ಆಚೆಗೆ ಬಿಸಾಕ್ತೀನಿ, ಸಮುದ್ರಕ್ಕೆ ಬಿಸಾಕ್ತೀನಿ. ಅದು ಹಿಂದುತ್ವ. ನಿಜವಾಗ್ಲೂ ನಿಮ್ಗೆ ಗೊತ್ತಿದೆ. ನಾವು ಸಹಿಸ್ಕೊತೀವಿ, ನೀವು ನಮ್ಮ ವಿರುದ್ಧವಾಗಿರಿ, ನಿಮ್ಮ ಒಂದು ಮಾತಿರ್ಲಿ, ಗೌರವವಾಗಿ ನೀವು ಒಂದು ಏನು ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡಿ. ಭಾರತದಲ್ಲಿ ಎಲ್ಲರಿಗೂ ಸಹ ಒಂದು ಜಾಗ ಇದೆ, ನಾವೆಲ್ಲನೂ ಕೂಡ ಒಪ್ಕೋತೀವಿ. ಆದ್ರೆ ನಮ್ಮ ಧರ್ಮದ ವಿರುದ್ಧವಾಗಿ ನೀವು ಕೆಲಸ ಮಾಡಿದ್ರೆ 100ಕ್ಕೆ 100 ನಾವು ಸಹ ನಿಮ್ಮ ವಿರುದ್ಧವಾಗಿ ಇದ್ದೇ ಇರ್ತೀವಿ ಮತ್ತು ನೀವು ನಮ್ಮ ಒಂದು ದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಈಗ ಅದೇ ನಮ್ಮ ಮುಂದೆ ಇರುವಂಥದ್ದು ಪ್ರಶ್ನೆ. ಏನು ವಿಜಯಪುರದಲ್ಲಿ ರೈತರ ಭೂಮಿ, ನಮ್ಮ ಚಿತ್ರದುರ್ಗದಲ್ಲಿ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳ ಭೂಮಿ, ಕೋಲಾರಲ್ಲಿ ನಮ್ಮ ಮಾಜಿ MP ಅವರಿದ್ದಾರೆ. ದೇವಸ್ಥಾನಗಳು ಅದು ಒಂದೇ ಅಲ್ಲ, ಇಲ್ಲಿ ಶ್ರೀರಂಗಪಟ್ಟಣ ಮಂಡ್ಯದಲ್ಲಿ 2 ಪ್ರಾತಸ್ಮರಣೀಯ ವ್ಯಕ್ತಿಗಳು ಇದ್ರೆ, ಅದು ನಾಲ್ಡಿ ಕೃಷ್ಣ ಗಡಿಯರವರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು. ಅವರ ಖುಷಿಯನ್ನ ನಾವು ಅಲ್ಲಿ ಏನೋ ಮಾಲಾರ್ಪಣೆ ಮಾಡ್ಬಿಟ್ಟು ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದಿರೋದು. ಅದು ಒಂದು ಪದ್ಧತಿ ಆಗಿದೆ ಇಲ್ಲಿ ಮಂಡ್ಯದಲ್ಲಿ. ಸರ್ ಎಂ ವಿಶ್ವೇಶ್ವರಯ್ಯ ಓದಿರೋ ಸ್ಕೂಲ್ನೇ ಅದನ್ನ ಕಬ್ರಿಸ್ತಾನ್ ಅಂತ ಬಾಣಿಯಲ್ಲಿ ಬದಲಾವಣೆ ಮಾಡಿರುವಂತದ್ದು ಕೂಡ ದಾಖಲೆ ನಮ್ಗೆ ಸಿಕ್ಕಿದೆ. ಇದು ಬರೀ ಒಂದು ಧರ್ಮದ ವಿಚಾರ ಅಲ್ಲ, ಅಭಿವೃದ್ಧಿ ಕಡೆಯನ್ನು ನೋಡಿ. ಇಲ್ಲಿಗೆ ಬಂದುವಾಗ, ಅಲ್ಲಿ ಮಂಡ್ಯ ಟೌನ್ ಇಂದ ಇಲ್ಲಿಗೆ ಬರುವಾಗ ಇಲ್ಲಿ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದು ನಾವು ಅನುಭವಿಸಿರುವಂತದ್ದು ಬಂದಿದೆ. ಅದು ಸಹ ನೀವು ನೋಡಿ, ಮೂಲ ಸೌಕರ್ಯನೂ ಕೂಡ ಕೊಡ್ಲಿಕ್ಕೆ ಒಂದು ನಯ ಪೈಸೆ ಇಲ್ಲ ಇದೆ. ಇಂಥ ಪರಿಸ್ಥಿತಿ ಉಂಟಾಗಿದೆ. ಹಗರಣಗಳ ಬಗ್ಗೆ ನಾವು ಆದಷ್ಟು ಬೇಕಾದಷ್ಟು ಮಾತಾಡ್ತೀವಿ. ಮೂಡ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಈ ಅಬಕಾರಿ ಏನೋ ಹಗರಣ ಆಚೆ ತಂದಿದ್ದಾರೆ ನಮ್ಮ ವಿರೋಧ ಪಕ್ಷದ ನಾಯಕರು. ಕೋಲ್ ಅಂತ ಒಂದು ಸ್ಕ್ಯಾಮ್ ಇದೆ. ನಿಜಕ್ಕೂ ಇಲ್ಲಿ ಒಂದು ರೀತಿ ಪ್ರಧಾನಮಂತ್ರಿ ಅವರು ಹಿಂದೆ ಮೈಸೂರು ಅರಸರು ಮಾಡಿರುವಂತದ್ದು ಕೆಲಸ ಪ್ರತಿಧ್ವನಿಸ್ತಾ ಇದ್ದಾರೆ ಅಂದ್ರೆ ಅವರ ಕೆಲಸದ ಮೂಲಕ ಇವಾಗ ನಮ್ಮ ಸರ್ಕಾರ UPA 2 ಅಲ್ಲಿ ಇದ್ದಿರುವಂತದ್ದು ಎಲ್ಲ ಹಗರಣಗಳು ಅದರ ಪ್ರತಿಧ್ವನಿ ಇಲ್ಲಿ ಬರ್ತಾ ಇದೆ ಈ ಒಂದು ಸರ್ಕಾರದ ಮೂಲಕ. ಸೊ ಇಂಥ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಉಂಟಾಗಿದೆ. ನಮ್ಮ ಚಾಮುಂಡಿ ಬೆಟ್ಟ, ಅದಕ್ಕೆ ಪ್ರಾಧಿಕಾರ ಸೃಷ್ಟಿ ಮಾಡುವಂಥದ್ದು, ತಾಯಿಗೆ ಸಂಬಂಧಪಟ್ಟಿರುವಂಥದ್ದು ಆಸ್ತಿನ ಪ್ರಾಧಿಕಾರಕ್ಕೆ ಹಾಕೊಳ್ಳುವಂಥದ್ದು ಇನ್ನೇನು ಹೋಗಿತ್ತು. ಆದ್ರೆ ಅದಕ್ಕೂ ಕೂಡ ವಿರುದ್ಧ ನಿಂತು ನಾವು ಅದಕ್ಕೆ ಕೇಸನ್ನು ಕೂಡ ಒಂದ್ ರೀತಿ ಒಂದಷ್ಟು ಮಟ್ಟಕ್ಕೆ ಒಂದಷ್ಟು ನಮಗೂ ಕೂಡ ಪರಿಹಾರ ಬಂದಿದೆ. ಒಂದು ಕಡೆ ದೇವಸ್ಥಾನದಲ್ಲಿ ಇದ್ದಿದ್ದ ಹಳೆ ಕಾಲದಲ್ಲಿ ರಾಜರು ಮಹಾರಾಜರು ಬರೀ ಮೈಸೂರು ಅರಸಲ್ಲ, ಹಿಂದೆ ಎಷ್ಟು ಅರಸರು ದೇವಸ್ಥಾನಕ್ಕೆ ದಾನ ಮಾಡಿರುವಂತ ಜಮೀನು, ಅದು ಸೋಷಿಯಲ್ ಜಸ್ಟಿಸ್ ಅಂದ್ರೆ ಸಾಮಾಜಿಕ ನ್ಯಾಯ ಒಂದು ದೃಷ್ಟಿಯಲ್ಲಿ ಅದನ್ನ ತಗೊಂಡು ಎಲ್ಲಾನು ಕೂಡ ಜನರಿಗೆ ಕೊಟ್ಟರು. ಸರಿ ಆಯ್ತು. ಆದ್ರೆ ಇನ್ನೊಂದ್ ಕಡೆ ಇದು ವಕ್ಫ್ ಆಸ್ತಿ ಅಂತ ಹೇಳಿ ಅದು ಒಂದೇ ಧರ್ಮದ ಒಂದು ಉಪಯೋಗಕ್ಕಾಗಿ ಆಗ್ಬೇಕು ಅಂತದ್ದು ಕೆಲಸನೂ ಕೂಡ ಮಾಡ್ತಿದ್ದಾರೆ. ಅದು ಯಾವ ರೀತಿ ನ್ಯಾಯ ಅಂತ ಮಾಡ್ಬೇಕಂತ ನಾವು ಕೂಡ ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು ಎಲ್ಲಕ್ಕಿಂತ ಮುಖ್ಯ.